ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದ್ದಂತಹ ಈ ಒಂದು ಪಟ್ಟದಾಟ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ. ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದೆ. ಹಿಂದುಳಿದ ವರ್ಗಗಳ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದೆ. ಹಿಂದುಳಿದ ವರ್ಗಗಳ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜೀನಾಮೆ ನೀಡುವ ಬೆನ್ನಲ್ಲೇ ಸಿದ್ದು ಅವರು ಮಾಡ್ತಾ ಇರುವಂತಹ ಬಿಗ್ ಮೀಟಿಂಗ್. ರಾಜೀನಾಮೆಗೂ ಮುನ್ನವೇ ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದಕ್ಕೆ ಬೇಕಾದಂತ ಸಿದ್ಧತೆಗಳು ಆಗ್ತಾ ಇದೆ. ಇವತ್ತೇ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ವರದಿ ಸಲ್ಲಿಕೆ ಮಾಡೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಮುಂದಾಗ್ತಾ ಇದೆ. ಸಿಎಂ ಆಗಿದ್ದಾಗಲೇ ವರದಿ ಪಡೆದೆ ಎನ್ನುವಂತಹ ಒಂದು ಸಮಾಧಾನ ಆದರೂ ಇರುತ್ತೆ, ಅಟ್ಲೀಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸಂಜೆ 5 ಗಂಟೆಗೆ ಸಿದ್ದರಾಮಯ್ಯ ಅವರಿಗೆ ಆಯೋಗದಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇಂದಿನ ಸಭೆಯಲ್ಲಿ ಮರು ಸಮೀಕ್ಷಾ ವರದಿಗೆ ಆಲ್ಮೋಸ್ಟ್ ಅಂಕಿತ ಬೀಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಈಗ ಆಲ್ರೆಡಿ ನಿನ್ನೆ ಡೆಲ್ಲಿಲಾದಂಥ ಮ್ಯಾರಥಾನ್ ಮೀಟಿಂಗ್ನ ನಂತರದಲ್ಲಿ ರಾತ್ರಿ ಹೊತ್ತಿಗೆ ಕಾವು ಪಡ್ಕೊಳ್ತು ರಾಜ್ಯ ರಾಜಕಾರಣದ ವಿಚಾರ. ಅದಾದ ಮೇಲಿಂದ ಹಿಡಿದು ಇಲ್ಲಿವರೆಗೂ ನಿರಂತರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಈಗ ಆಲ್ರೆಡಿ ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅಥವಾ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಇನ್ನೊಂದೇ ಹಂತ ಅಷ್ಟೇ ಲಾಸ್ಟ್ ಇರೋದು, ಇನ್ನೊಂದು ಸ್ಟೆಪ್ ಅಷ್ಟೇ ಬಾಕಿ ಇರೋದು. ಇದೆಲ್ಲದರ ನಡುವೆ ಒಂದು ಬಿಗ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದು ಈ ಜಾತಿ ಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಗೂ ಮುನ್ನವೇ ಇದನ್ನ ವರದಿಯನ್ನ ಇಸ್ಕೊಂಡ್ವಿ ಅಥವಾ ಸ್ವೀಕಾರ ಮಾಡಿದ್ವಿ ಅನ್ನುವಂಥ ಒಂದು ಸಮಾಧಾನ ಆದರೂ ಇರಬೇಕು. ಹಾಗಾಗಿ ಇವತ್ತೇ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಮುಂದಾಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಆಲ್ಮೋಸ್ಟ್ ಇದಕ್ಕೆ ಒಂದು ಅಂಕಿತ ಬೀಳುವಂಥ ಸಾಧ್ಯತೆ ದಟ್ಟವಾಗಿದೆ. ಆಮೇಲೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ನಿರಂತರವಾಗಿ ನಾವು ಗಮನಿಸ್ತಾನೆ ಇದ್ದೀವಿ ಏನೆಲ್ಲ ಆಗ್ತಾ ಇದೆ ಅಂತೇಳಿ. ಇಷ್ಟು ದಿನಗಳ ಕಾಲ ಹಾವು ಏಣಿ ಆಟ ಆಡ್ತಾ ಇದ್ದಂತಹ ಈ ಒಂದು ಕುರ್ಚಿ ಫೈಟ್ ಕೊನೆಗೂ ಈಗ ಕ್ಲೈಮ್ಯಾಕ್ಸ್ ಬಂದು ನಿಂತಿದೆ. ಕೇವಲ ಇನ್ನು ಒಂದೇ ಹೆಜ್ಜೆ ಇರೋದು. ನಾಳೆ ಇದಕ್ಕೆ ಸಂಬಂಧಪಟ್ಟಂಥ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಿಕಾಸ್ ನಾಳೆ ರಾಜೀನಾಮೆ ನೀಡೋದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಟೈಮನ್ನು ಕೂಡ ನೀಡಲಾಗಿದೆ. ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ, ಬೆಳಗ್ಗೆ 11:30 ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿಗೆ ನಾಳೆ ಸಾಕಷ್ಟು ಬೆಳವಣಿಗೆ ನಾಳೆ ಕೂಡ ಆಗುತ್ತೆ. ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಅದಾದ ನಂತರದಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾರೆ. ಅದಾದ ನಂತರದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ. ಅಲ್ಲಿಗೆ ಈಗೇನು ಇಷ್ಟು ದಿನಗಳ ಕಾಲ ಅಂತೆ ಕಂತೆ ನಾವು ಕೇಳ್ತಾ ಇದ್ವಲ್ಲ, ಇಲ್ಲ, ಹೈಕಮಾಂಡ್ ಈ ಬಾರಿ ಸಾಕಷ್ಟು ಇಂಟ್ರೆಸ್ಟನ್ನು ತೋರಿಸಿ ಈ ಡಿಸಿಷನ್ ತೆಗೆದುಕೊಂಡಿದೆ. ಆ ಡಿಸಿಷನ್ನು ಅದೆಲ್ಲ ಆದ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಅಂತೂ ಮೂಡ್ತಾ ಇದೆ. ಹಿಂದುಳಿದ ವರ್ಗಗಳ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ರಾಜೀನಾಮೆ ನೀಡ್ತಾ ಇರುವಂಥ ಬೆನ್ನಲ್ಲೇನೆ ಒಂದು ದೊಡ್ಡ ಮೀಟಿಂಗ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡೋದೇ ಈ ಮೀಟಿಂಗ್ನ ಉದ್ದೇಶ. ಸೊ ಅಲ್ಲಿಗೆ ಇವತ್ತಿನ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆಯೋಗ ಏನು ಸಿದ್ಧತೆ ಮಾಡ್ಕೊಳ್ತಾ ಇದೆ, ಅದೇ ರೀತಿಯಾಗಿ ಆಲ್ಮೋಸ್ಟ್ 5 ಗಂಟೆಗೆ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ಗಳು ಆಗ್ತಾ ಇದೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಒಂದ್ ಕಡೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇನೆ ಹಿಂದುಳಿದ ವರ್ಗದ ಆಯೋಗದಿಂದ ವರದಿ ಸಲ್ಲಿಕೆಗೆ ಬೇಕಾದಂತ ಸಿದ್ಧತೆಗಳಾಗ್ತಾ ಇದೆ ಅಂತ, ಏನಿದೆ ಡೀಟೇಲ್ಸ್ ದುರ್ಗೇಶ್? ಎಸ್ ಪ್ರಭು, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಸಾಕಷ್ಟು
ಹರಸಾಹಸ ಪಟ್ಟರು. ಅದರಲ್ಲೂ ಕೂಡ ಹಿಂದೆ ಪಡೆದಂಥ ವರದಿಗಳನ್ನು ತಿರಸ್ಕಾರ ಮಾಡಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂಥ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಈ ಒಂದು ಸಮೀಕ್ಷೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ವರದಿ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಿದ್ದಾರೆ, ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈ ಒಂದು ವರದಿಯನ್ನು ಜಾರಿಯೇ ಮಾಡಿ ಒಂದು ರಾಜೀನಾಮೆ ನೀಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಇದೊಂದು ರಾಜ್ಯದಲ್ಲಿ ಐತಿಹಾಸಿಕ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಹೀಗಾಗಿ ಮಧುಸೂದನ್ ಆಯೋಗದ ಪ್ರಕಾರ ಎರಡು ಪ್ರಮುಖವಾದ ಶಿಫಾರಸುಗಳನ್ನ ಮಾಡ್ತಾರೆ ಅನ್ನುವಂಥ ಸಾಧ್ಯತೆ ಇದೆ. ಇವತ್ತು ಸಂಜೆ 5 ಗಂಟೆಗೆ ವಿಧಾನಸೌಧದಲ್ಲಿ ಈ ಒಂದು ವರದಿಯನ್ನು ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಮೀಸಲಾತಿ 32 ವರ್ಗೀಕರಣ 42 ವರ್ಗೀಕರಣ ಶಿಫಾರಸು ಮಾಡುವಂಥ ಸಾಧ್ಯತೆ ಇದೆ. ಸಮುದಾಯವಾರು ಕೂಡ ಅಂಕಿಅಂಶಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರುವಂತಹ ಮಧುಸೂದನ್ ಆಯೋಗ ಈ ಒಂದು ವರದಿಯನ್ನು ಸಲ್ಲಿಸುವ ಮೂಲಕ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಒಂದು ಜಾತಿ ಗಣತಿಯ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಏನು ವರದಿ ಇದೆ, ಈ ವರದಿ ಪಡೆದುಕೊಂಡು ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಐತಿಹಾಸಿಕ ನಿರ್ಧಾರವನ್ನು ಮಾಡಲಿದ್ದಾರೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ನಾವು ಸಮುದಾಯದ ಬಾರು ಅಂಕಿಅಂಶಗಳನ್ನು ನೋಡೋದಾದ್ರೆ ಪ್ರವರ್ಗ 1ರಲ್ಲಿ ಹಿಂದೆ ಇದ್ದದ್ದು ಎಷ್ಟು ಮತ್ತೆ ಈಗ ಇರೋದು ಎಷ್ಟು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪ್ರವರ್ಗ 1 ಏನಲ್ಲಿ 3% ಈಗ 4% ಆಗಿದೆ. ಜೊತೆಗೆ ಈ 1A ಮತ್ತು ಬಿ ಬರುತ್ತೆ, ಅದರಲ್ಲಿ ಪ್ರವರ್ಗ 1A 3% 4 ಆಗಿದೆ. ಜೊತೆಗೆ A-B ಕೂಡ ಅಷ್ಟೇ ಆಗಿರುವಂಥದ್ದು. 2A 15% ಇದ್ರೆ 2A ನಲ್ಲಿ ಮತ್ತೆ ಒಂದು ಪ್ರತ್ಯೇಕವಾಗಿ ಬರುತ್ತೆ, ಅದು 8ರಿಂದ 10% ಏರಿದೆ. ಜೊತೆಗೆ ಹೀಗೆ ಮುಸ್ಲಿಂ ಮತ್ತು ಲಿಂಗಾಯತರು, ಒಕ್ಕಲಿಗರು, ಕುರುಬರು ಹೀಗೆ ಎಲ್ಲ ಜಾತಿಗಳಲ್ಲೂ ಕೂಡ ಒಂದಿಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಪ್ರಮುಖವಾಗಿ ಮುಸ್ಲಿಂ ಸಮುದಾಯದ ಸಂಖ್ಯೆ ಒಂದಿಷ್ಟು ಜಾಸ್ತಿ ಆಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಕೂಡ ಈ ಒಂದು ವರದಿಯಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ರಾಜೀನಾಮೆ ನೀಡುವಂಥ ಸುದ್ದಿ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಜೆ 5 ಗಂಟೆಗೆ ಈ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಪಡೆಯುವ ಮೂಲಕ ರಾಜ್ಯದಲ್ಲಿ ಐತಿಹಾಸಿಕ ನಿರ್ಧಾರವನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಇಷ್ಟು ದಿನಗಳ ಕಾಲ ಸಾಕಷ್ಟು ವರದಿಗಳು, ಹಾವನೂರು ವರದಿ ಆಗಿರ್ಬೋದು, ಮಧುಸೂದನ್ ಈಗ ಪಡೆದಿರುವಂತಹ ಮಧುಸೂದನ್ ಅವರಾಗಿರ್ಬೋದು, ಜಯಪ್ರಕಾಶ್ ಹೆಗಡೆ ವರದಿ ಆಗಿರ್ಬೋದು, ಎಲ್ಲವೂ ಕೂಡ ಜಾರಿಯಾಗಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ವರದಿಯನ್ನು ಪಡೆದು ನಾಳೆ ಏನಾದರೂ ಕ್ಯಾಬಿನೆಟ್ ಸಭೆ ನಡೆದರೆ ಆ ಒಂದು ಸಭೆಯಲ್ಲಿ ಇದಕ್ಕೆ ಅಂಕಿತವನ್ನ ಹಾಡಿ ಐತಿಹಾಸಿಕ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನುವಂಥ ಸುದ್ದಿ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಪಡೆದುಕೊಳ್ತಿರುವಂತಹ ವರದಿ ಬಹಳ ಮುಖ್ಯ ಆಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.